ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಹೆಸರು ಕಾಳಿಂದ ಯಾವ ರೀತಿ ಲಡ್ಡನ್ನ ಮಾಡೋದು ಅಂತ ನೋಡೋಣ. ಇಲ್ಲಿ ಯಾವುದೇ ರೀತಿಯ ಪಾಕ ಇಲ್ಲದೆ ಹಾಗೆ ಸಕ್ಕರೆನ ಬಳಸದೆ ತುಂಬಾ ಸರಳವಾದ ವಿಧಾನದಲ್ಲಿ ಹೆಸರು ಕಾಳು ಲಡ್ಡು ಅಥವಾ ಉಂಡೆನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ 1.5 ಕಪ್ ಆಗುವಷ್ಟು ಹೆಸರು ಕಾಳುಗಳನ್ನ ಅಥವಾ ಗ್ರೀನ್ ಗ್ರಾಮ್ಸ್ನ ಸೇರಿಸ್ಕೊಂಡಿದ್ದೀನಿ. ನೋಡಿ 1.5 ಕಪ್ ಆಗುವಷ್ಟು. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತಂದರೆ ಡಬಲ್ ಮಾಡ್ಕೊಳ್ಬೋದು. ಇದನ್ನು ಒಂದ್ಸರಿ ನಾವು ತೊಳ್ಕೊಳ್ಳೋಣ. ನೆನೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಡಸ್ಟ್ ಹೋಗುವಷ್ಟರ ಮಟ್ಟಿಗೆ ನೀರು ಹಾಕಿ ಒಂದು 2 ಸರಿ ನಾವು ನೀಟಾಗಿ ತೊಳ್ಕೊಳ್ಳೋಣ. ನೋಡಿ ಈ ರೀತಿ ಒಂದು ಸ್ವಲ್ಪ ಕಲಿಸ್ಕೊಂಡು ನಾವು ಇದರಲ್ಲಿರ್ತಕ್ಕಂಥ ಡಸ್ಟನ್ನು ತಕ್ಕೊಳ್ಬೇಕಾಗತ್ತೆ. ನೀವು ತೊಳೆದೇ ಕೂಡ ಹಾಕ್ಕೊಳ್ಬೋದು. ಹುರಿಯೋದ್ರಿಂದ ಇದರಲ್ಲಿರ್ತಕ್ಕಂಥ ಡಸ್ಟ್ ಹೋಗುತ್ತೆ ಅಂದ್ಕೊಳ್ಬೋದು. ಆದರೆ ತೊಳೆದು ಹಾಕ್ಕೊಳ್ಳೋದು ಉತ್ತಮ ಅನ್ನೋದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಹಾಗೆ ಕೂಡ ಹುರ್ಕೊಳ್ಬೋದು. ಇವಾಗ ನೋಡಿ ಇದರಲ್ಲಿರ್ತಕ್ಕಂಥ ನೀರನ್ನ ಎಲ್ಲ ಕರೆಕ್ಟಾಗಿ ತಕ್ಕೊಳ್ಬೇಕು. ಒಂದು ಸ್ವಲ್ಪನೂ ನೀರಿಲ್ಲದೆ ಇರೋ ರೀತಿಯಲ್ಲಿ ಒಂದು ಜರಡಿಗಾದರೂ ನೀವು ಹಾಕ್ಕೊಂಡು ನೀರನ್ನ ತೆಗೆದಿಟ್ಕೊಳ್ಬೇಕು. ಇವಾಗ ಸೋಸಿರ್ತಕ್ಕಂಥ ಅಂದರೆ ನೀರನ್ನ ತೆಗೆದಿರ್ತಕ್ಕಂಥ ನಾನು ಹೆಸರು ಕಾಳನ್ನ ಗ್ಯಾಸ್ ಮೇಲೆ ಇಟ್ಕೊಂಡು ಹೈ ಫ್ಲೇಮಲ್ಲಿ ನಾನಿವಾಗ ಹುರ್ಕೊಳ್ತಿದ್ದೀನಿ. ಯಾಕಂದರೆ ನಾವು ಎಷ್ಟೇ ನೀರು ತೆಗೆದ್ರೂ ಕೂಡ ಇವಾಗ ತಾನೇ ತೊಳೆದಿರೋದ್ರಿಂದ ಇದರಲ್ಲಿ ನೀರಿನ ಅಂಶ ಇರುತ್ತೆ. ಹಾಗಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಜಸ್ಟ್ ನೀರು ಹೋಗೋವರೆಗೂ ಅಂದರೆ ಡ್ರೈ ಆಗೋವರೆಗೂ ನಾವು ಈ ರೀತಿ ಹುರ್ಕೊಳ್ಬೇಕು. ನೋಡಿ ಇವಾಗ ನೀರೆಲ್ಲ ಕಂಪ್ಲೀಟಾಗಿ ಹೋಗಿದೆ. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಬಣ್ಣ ಬದಲಾಗೋವರೆಗೂ ಹುರ್ಕೊಳ್ಬೇಕು. ಘಮ ಬಿಡಬೇಕು. ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ. ಈ ರೀತಿ ಹುರ್ಕೊಂಡ್ರೆ ಸಾಕು. ಕಲರ್ ಚೇಂಜ್ ಆಗಬೇಕು, ಅದ್ರ ಜೊತೆಗೆ ಘಮ ಘಮ ಅಂತ ವಾಸನೆ ಬರಬೇಕು. ಅಲ್ಲಿವರೆಗೂ ನೀಟಾಗಿ ಹುರ್ಕೊಳ್ಬೇಕು. ಯಾಕಂದರೆ ಹಸಿ ಬಿಸಿಯಾಗಿ ಹುರ್ಕೊಳೋದಾಯಿತು ಅಂತಂದರೆ ಉಂಡೆ ಕೂಡ ರುಚಿ ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗಾಗಿ ಈ ರೀತಿ ಹುರಿದಿಟ್ಕೊಳ್ಳಿ. ಒಂದು ಸೈಡಲ್ಲಿ ಅದು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ಈ ಸೈಡಲ್ಲಿ ಇನ್ನೊಂದು ಪಾತ್ರೆ ಇಟ್ಕೊಂಡು ಯಾವ ಕಪ್ಪಿಂದ ನಾನು ಹೆಸರು ಕಾಳುಗಳನ್ನ ತೊಗೊಂಡಿದ್ದೆ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 3/4 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ನಾವು ಸ್ವೀಟ್ನ ಕಡಿಮೆ ತಿನ್ನೋದ್ರಿಂದ 1 ಕಪ್ ಬೆಲ್ಲ ಸೇರಿಸ್ಕೊಂಡಿದ್ದೀನಿ. ನೀವೇನಾದರೂ ಸ್ವೀಟ್ ಜಾಸ್ತಿ ತಿನ್ನೋದಾಯಿತು ಅಂತಂದರೆ ಸಮವಾಗಿ ಅಂದರೆ 1.5 ಕಪ್ಪು ನಾನಿಲ್ಲಿ ಹೆಸರು ಕಾಳು ಬಳಸ್ಕೊಂಡಿದ್ನಲ್ಲ ಅದೇ ರೀತಿಯಲ್ಲಿ 1.5 ಕಪ್ ಆಗುವಷ್ಟು ಬೆಲ್ಲ ಕೂಡ ಬಳಸ್ಕೊಳ್ಬೋದು ಸಿಹಿ ತಿನ್ನೋದಾದರೆ. ಇವಾಗ ನೋಡಿ ಪಾಕ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. 3/4 ಕಪ್ಪು ನೀರು ಸೇರಿಸ್ಕೊಂಡು ಈ ರೀತಿ ಬೆಲ್ಲ ಕರಗೋವರೆಗೂ ನಾವು ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ. ಆದರೆ ಪಾಕ ಒಂದೆಳೆ ಪಾಕ ಕೂಡ ಬರಬಾರ್ದು. ಜಸ್ಟು ಬೆಲ್ಲ ಕರಗಿ ಈ ರೀತಿ ಬಬಲ್ಸ್ ಬಂತು ಅಂತಂದರೆ ಸಾಕು. ಗ್ಯಾಸ್ನ ಆಫ್ ಮಾಡಿ ಇದನ್ನು ಕೂಡ ನಾವು ತಣ್ಣಗಾಗಲಿಕ್ಕೆ ಈ ಸೈಡಲ್ಲಿ ಇಟ್ಬಿಡೋಣ. ಇವಾಗ ನೋಡಿ ನಾವು ಹುರಿದಿಟ್ಕೊಂಡಿರ್ತಕ್ಕಂಥ ಹೆಸರು ಕಾಳುಗಳು ಕಂಪ್ಲೀಟಾಗಿ ತಣ್ಣಗಾಗಿದೆ. ಇವಾಗ ಇದನ್ನು ನಾವು ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಆದಷ್ಟು ಹೆಸರು ಕಾಳುಗಳು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಳ್ಬೇಕು. ಯಾಕಂದರೆ ಅಂದಾಗ ಮಾತ್ರ ನಮಗೆ ಕರೆಕ್ಟಾಗಿ ಪುಡಿ ಆಗುತ್ತೆ. ಇವಾಗ ನೋಡಿ ಮಿಕ್ಸರ್ ಜಾರಿಗೆ ಕಂಪ್ಲೀಟಾಗಿ ಸೇರಿಸ್ಕೊಳ್ತಿದ್ದೀನಿ. 2 ಬ್ಯಾಚ್ ಏನಾದರೂ ಕ್ವಾಂಟಿಟಿ ಜಾಸ್ತಿ ಆಯಿತು ಅಂತಂದರೆ 2 ಬ್ಯಾಚ್ ಕೂಡ ರುಬ್ಕೊಳ್ಬೋದು. ಇಲ್ಲಿ ನಾವು ಇದನ್ನು ಸೋಸ್ಕೊಳ್ಬಾರ್ದು. ಹಾಗಾಗಿ ರುಬ್ಬುವಾಗಲೇ ಅಥವಾ ಪುಡಿ ಮಾಡುವಾಗಲೇ ಒಂದು ಅಳತೆಯಲ್ಲಿ ಪುಡಿ ಮಾಡ್ಕೊಳ್ಬೇಕು. ತೀರಾ ನೈಸಾಗಾದರೂ ಮಾಡ್ಕೊಳ್ಬೋದು ಅಥವಾ ಒಂದು ಸ್ವಲ್ಪ ಮಟ್ಟಿಗೆ ತರಿಯಾದರೂ ನಡೆಯುತ್ತೆ. ಇವಾಗ ಒಂದು 2 ಏಲಕ್ಕಿ ಸೇರಿಸ್ಕೊಳ್ತಿದ್ದೀನಿ. ಕ್ವಾಂಟಿಟಿ ನೋಡಿ ನೀವು ಡಬಲ್ ಕೂಡ ಮಾಡ್ಕೊಳ್ಬೋದು. ಇಷ್ಟೇ ಬೇಕು ಅಂತೇನಿಲ್ಲ. ನೀವು ಜಾಸ್ತಿ ಉಂಡೆಗಳು ತಿನ್ನೋದಾಯಿತು ಅಂದರೆ ಡಬಲ್ ಕ್ವಾಂಟಿಟಿ ಮಾಡ್ಕೊಳ್ಬೋದು. ಇವಾಗ ನೋಡಿ ರುಬ್ಕೊಂಡು ಬಂದಿದ್ದಾಗಿದೆ. ಈ ರೀತಿ ಕೈಯಲ್ಲಿ ಹುಡಿ ಆಗ್ತಿರಬೇಕು, ಅಂದರೆ ಹಿಟ್ಟಿಟ್ಟಾಗಿರಬೇಕು. ಹಾಗೆ ಇಷ್ಟು ತರಿಯಾಗಿದ್ದರೆ ಸಾಕು. ಜಾಸ್ತಿ ತರಿನೂ ಆಗಿರಬಾರ್ದು. ನಿಮಗೇನಾದರೂ ಈ ರೀತಿ ತರಿಯಾಗಿರೋದು ಇಷ್ಟ ಇಲ್ಲ ಅನ್ನೋದಾಯಿತು ಅಂತಂದರೆ ನುಣ್ಣಗೆ ಕೂಡ ರುಬ್ಕೊಳ್ಬೋದು, ಅಂದರೆ ಪುಡಿ ಮಾಡ್ಕೊಳ್ಬೋದು. ನಾನು ಈ ರೀತಿಯಲ್ಲಿ ಮಾಡಿಟ್ಕೊಂಡಿದ್ದೀನಿ. ಈ ರೀತಿಯಲ್ಲಿ ಇತ್ತು ಅಂತಂದರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಆ ರೀತಿ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಒಂದು ಕಡಾಯಿಗೆ 1 ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ಕೊಳ್ತಿದ್ದೀನಿ. ಇಲ್ಲಿ ತುಪ್ಪ 1 ಸ್ಪೂನು ಅಥವಾ 2 ಸ್ಪೂನ್ ಅಂತೇನಿಲ್ಲ. ನಿಮಗೆ ಜಾಸ್ತಿ ತಿನ್ನೋದಾಯಿತು ಅಂತಂದರೆ 1 ಸ್ಪೂನ್ ಹೆಚ್ಚಿಗೆ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದೇ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಅಂದರೆ 1 ಸ್ಪೂನಿಂದ ತುಂಬ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಯಾಕಂದರೆ ಇದೇ ತುಪ್ಪದಲ್ಲಿ ನಾವು ರೆಡಿ ಮಾಡಿರ್ತಕ್ಕಂಥ ಹಿಟ್ಟನ್ನು ಹುರ್ಕೊಳ್ಬೇಕು. ಇಲ್ಲಿ ಹೆಸರುಂಡೆ ಮಾಡ್ತಿರೋದ್ರಿಂದ ನಾವು ತುಪ್ಪನ ಜಾಸ್ತಿ ಬಳಸ್ಕೊಂಡ್ರೂ ಕೂಡ ಉಂಡೆದು ಒಂದು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ತುಪ್ಪನ ಬಳಸ್ಕೊಳ್ಳಿ. ಇವಾಗ ಒಂದಷ್ಟು ಗೋಡಂಬಿ ಬಾದಾಮಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದು ಬಂದು ಆಪ್ಷನಲ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಇದು ನಿಮ್ಮ ಇಂಟ್ರೆಸ್ಟ್ ಇತ್ತು ಅಂದರೆ ಸೇರಿಸ್ಕೊಳ್ಬೋದು. ಇವಾಗ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಿದ್ದೀನಿ. ಒಂದು ಸ್ವಲ್ಪ ಕೆಂಪಾದರೆ ಸಾಕಾಗಿರುತ್ತೆ. ಇವಾಗ ನೋಡಿ ಇದನ್ನು ತೆಗೆದಿಟ್ಕೊಳ್ತಿದ್ದೀನಿ. ಇಲ್ಲಿ ನೀವು ಬೇಕು ಅಂದಂಥ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಬೋದು. ಬರೀ ಗೋಡಂಬಿ ಬಾದಾಮಿ ಅಂತಲ್ಲ, ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇರುತ್ತೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡಿ ಎತ್ತಿಟ್ಕೊಳ್ಬೋದು. ಇಲ್ಲ ಅಂತಂದರೂ ಕೂಡ ಪರವಾಗಿಲ್ಲ, ಸ್ಕಿಪ್ ಮಾಡ್ಕೊಳ್ಳಿ. ಇವಾಗ ಅದೇ ತುಪ್ಪ ಅಂದರೆ 1 ಸ್ಪೂನ್ ಹಾಕಿದ್ನಲ್ಲ ಅದೇ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ನ ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಪುಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಅಥವಾ ರುಬ್ಬಿ ಇಟ್ಕೊಂಡಿರ್ತಕ್ಕಂಥ ಹೆಸರು ಕಾಳನ್ನ ಪುಡಿ ಕೂಡ ಸೇರಿಸ್ಕೊಂಡು
ಇದೇ 1 ಸ್ಪೂನ್ ತುಪ್ಪದಲ್ಲೇ ಸಾಕಾಗುತ್ತೆ. ಇವಾಗ ಇದನ್ನು ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಘಮ ಬಿಟ್ಕೊಳ್ಳೋವರೆಗೂ ಹುರ್ಕೊಳ್ಬೇಕು. ನೋಡಿ, ಇಲ್ಲಿ ಕಾಳುಗಳನ್ನು ಹುರಿಬೇಕಾದರೂ ಘಮ ಬಿಟ್ಕೊಳ್ಬೇಕು. ಹಾಗೆ ಈ ರೀತಿ ತುಪ್ಪದಲ್ಲಿ ನಾವು ಹುರಿಯುವಾಗ ಕೂಡ ಈ ಹಿಟ್ಟಿನ ಒಂದು ಘಮ ಬಿಟ್ಕೊಳ್ಳುತ್ತೆ. ಅಲ್ಲಿವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಕೈ ಆಡಿಸ್ತಾ ಬನ್ನಿ. ನಿಮಗೆ ಟೈಮ್ ಇಲ್ಲ ಅಂತಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೂಡ ಹುರ್ಕೊಳ್ಬೋದು. ಒಟ್ಟಲ್ಲಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು. ಇವಾಗ ನೋಡಿ, 1 ಸ್ಪೂನ್ ತುಪ್ಪದಲ್ಲಿ ಕರೆಕ್ಟಾಗಿ ಹಿಟ್ಟು ಎಲ್ಲ ಕಡೆ ಹಿಟ್ಟಿಗೆ ತುಪ್ಪ ಸ್ಪ್ರೆಡ್ ಆಗಿದೆ. ಈ ರೀತಿ ನಮಗೆ ಕನ್ಸಿಸ್ಟೆನ್ಸಿ ಬರಬೇಕು. ಅಲ್ಲಿವರೆಗೂ ಹುರ್ಕೊಳ್ಳಿ, ಘಮ ಬಿಟ್ಕೊಳ್ಳೋವರೆಗೂ. ಇವಾಗ ನೋಡಿ, ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬೆಲ್ಲದ ಒಂದು ಮಿಶ್ರಣನ ಅಥವಾ ಬೆಲ್ಲದ ನೀರನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಪಾಕ ಇರಬಾರ್ದು. ಬೆಲ್ಲದ ನೀರನ್ನ ಸೋಸ್ಕೊಳ್ತಿದ್ದೀನಿ. ಒಂದು ಸ್ವಲ್ಪ ಏನಾದರೂ ಕಡ್ಡಿ ಕೆಸರು ಇತ್ತು ಅಂತಂದರೆ ಹೋಗಿರುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಸೋಸ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಹಾಗೆ ಕೂಡ ಹಾಕ್ಕೊಳ್ಬೋದು. ಇವಾಗ ರೆಡಿ ಮಾಡಿರ್ತಕ್ಕಂಥ ಅಥವಾ ಫ್ರೈ ಮಾಡಿಟ್ಕೊಂಡಿರ್ತಕ್ಕಂಥ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಂಡಿದ್ದೀನಿ. ಗ್ಯಾಸ್ ಲೋ ಫ್ಲೇಮಲ್ಲೇ ಇರಲಿ, ಸಣ್ಣ ಉರಿಯಲ್ಲೇ ಗ್ಯಾಸ್ ಇಟ್ಕೊಂಡಿರಿ. ಇವಾಗ ಇದನ್ನು ಕಲಿಸ್ತಾ ಬರೋಣ. ಅಂದರೆ ಹೇಳಿರ್ತಕ್ಕಂಥ ಕ್ವಾಂಟಿಟಿಯಲ್ಲಿ ನಾವು ಪಾಕನ ಅಂದರೆ ಬೆಲ್ಲದ ನೀರನ್ನ ರೆಡಿ ಮಾಡ್ಕೊಂಡಿರೋದ್ರಿಂದ ಮತ್ತೆ ನೀರಿನ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಕರೆಕ್ಟಾಗಿ ಅಳತೆಯಲ್ಲಿ ಹಾಕ್ಕೊಂಡು ಈ ರೀತಿ ಕಲಿಸ್ತಾ ಬನ್ನಿ. ಲೋ ಫ್ಲೇಮಲ್ಲೇ ಗ್ಯಾಸ್ ಇರಲಿ. ಈ ರೀತಿ ಕಂಪ್ಲೀಟಾಗಿ ಯಾವಾಗ ಹಿಟ್ಟು ಹಾಕಿರ್ತಕ್ಕಂಥ ಬೆಲ್ಲದ ನೀರಿನ ಜೊತೆ ಹೊಂದ್ಕೊಳ್ಳುತ್ತೆ ಆಗ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡಬೇಕು. ಇವಾಗ ನೋಡಿ, ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ಈಗ ನೀಟಾಗಿ ಕಲಿಸ್ಕೊಳ್ಳಿ. ಗ್ಯಾಸ್ನ ನಾವು ಆನ್ ಮಾಡೋದಾಯಿತು ಅಂತಂದರೆ ಹಾಕಿರೋದು ಬೆಲ್ಲದ ಪಾಕ ಅಥವಾ ಬೆಲ್ಲದ ನೀರು ಗಟ್ಟಿ ಆಗ್ತಾ ಬರುತ್ತೆ. ಹಾಗಾಗಿ ಹಾಕಿರ್ತಕ್ಕಂಥ ಬೆಲ್ಲದ ನೀರಲ್ಲಿ ನಾವು ಹಾಕಿರ್ತಕ್ಕಂಥ ಹಿಟ್ಟು ಸರಿಯಾಗಿ ಕಲಿತ್ಕೊಂಡಿತ್ತು ಅಂದಾಗ ಗ್ಯಾಸ್ನ ಆಫ್ ಮಾಡಿಕೊಂಡು ಇವಾಗ ಇದನ್ನು ನಾವು ಸ್ವಲ್ಪ ಆರಲಿಕ್ಕೆ ಬಿಡಬೇಕು. ಯಾಕಂದರೆ ಬಿಸಿಯಾಗಿರುತ್ತೆ. ಹಾಗಾಗಿ ಮುಟ್ಟುವಷ್ಟು ಬಿಸಿ ತಣ್ಣಗಾಗೋವರೆಗೂ ನಾವು ಇದನ್ನು ಕಂಪ್ಲೀಟಾಗಿ ಆರೋಕ್ಕೆ ಬಿಡೋಣ. ತುಂಬಾ ಹೆಲ್ದಿಯಾಗಿರ್ತಕ್ಕಂಥ ಒಂದು ರೆಸಿಪಿ. ಹೆಸರು ಕಾಳು ಉಂಡೆಗಳನ್ನು ನಾವು ತುಂಬ ಕಡಿಮೆ ಮಾಡಿರ್ತೀವಿ. ಈ ಹಬ್ಬಕ್ಕೆ ಸ್ಪೆಷಲ್ಲಾಗಿ ತುಂಬಾ ಈಸಿಯಾಗಿರ್ತಕ್ಕಂಥ ಮೆಥಡಲ್ಲಿ ಮಾಡ್ಕೊಳ್ಬೋದು. ಒಂದ್ಸರಿ ಟ್ರೈ ಮಾಡಿ. ಮಕ್ಕಳಿಂದ ಹಿಡಿದು ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ತುಂಬಾ ಇಷ್ಟಪಟ್ಟು ತಿಂತಕ್ಕಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ನೀಟಾಗಿ ಕಲಿಸ್ಕೊಳ್ತಿದ್ದೀನಿ. ಆ ಬೆಲ್ಲದ ಪಾಕದ ಜೊತೆಗೆ ಕರೆಕ್ಟಾಗಿ ಹೊಂದ್ಕೊಳ್ಬೇಕು. ಹಾಗೆ ಬಿಸಿ ಆರಬೇಕು. ಹಾಗಾಗಿ ಇದನ್ನು ನಾನು ಇನ್ನೊಂದು ಪ್ಲೇಟಿಗೆ ತಗೊಂಡಿಟ್ಕೊಳ್ತಿದ್ದೀನಿ. ಪಾತ್ರೆಯಲ್ಲಿ ಇಡೋದಾಯಿತು ಅಂದರೆ ಬಿಸಿ ಬೇಗ ಆರೋದಿಲ್ಲ. ಹಾಗೆ ಜಾಸ್ತಿ ಹೊತ್ತು ಬಿಡೋದ್ರಿಂದ ಕೂಡ ಗಟ್ಟಿ ಆಗ್ತಾ ಬರುತ್ತೆ. ಯಾಕಂದರೆ ಬೆಲ್ಲದ ನೀರು ಬಳಸಿರೋದ್ರಿಂದ. ಇವಾಗ ನೋಡಿ, ಮುಟ್ಟುವಷ್ಟು ತಣ್ಣಗಾಗಿದೆ. ಒಂದು ಸ್ವಲ್ಪ ಕೈಗೆ ಈ ರೀತಿ ತಣ್ಣೀರನ್ನ ಹಚ್ಕೊಂಡು ಉಂಡೆಗಳನ್ನ ಕಟ್ತಾ ಬನ್ನಿ. ನಾರ್ಮಲಾಗಿ ನಾವು ಯಾವ ರೀತಿ ಉಂಡೆಗಳನ್ನ ಕಟ್ತೀವಲ್ಲ ಅದೇ ರೀತಿಯಲ್ಲಿ ಕಟ್ತಾ ಬಂದರೆ ಆಯಿತು. ನೋಡಿ, ಈ ರೀತಿ ಪಾಕ ಇಲ್ಲದೆ ಮತ್ಯಾವುದು ಹಿಟ್ಟನ್ನು ಬಳಸದೆ ಜಸ್ಟ್ ಒಂದು ಹೆಸರು ಕಾಳಲ್ಲಿ ಈಸಿಯಾಗಿ ಇವಾಗ ಪಾಕ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಈ ಉಂಡೆಗಳನ್ನು ನಾವು ಮಾಡ್ಕೊಳ್ಬೋದು. ಇನ್ನೊಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಈ ರೀತಿ ಒಂದು ಸ್ಟ್ರಕ್ಚರ್ ಕೊಟ್ಕೊಂಡ್ರೆ, ನೀವು ಕೈಗೆ ನೀರಾದರೂ ಹಚ್ಕೊಳ್ಳಿ ಅಥವಾ ತುಪ್ಪ ಆದರೂ ಹಚ್ಕೊಂಡು ಈ ರೀತಿ ಉಂಡೆಗಳನ್ನ ಕಟ್ತಾ ಬಂದರೆ ನೋಡಿ, ನೈಸ್ ಆಗಿರ್ತಕ್ಕಂಥ ಹೆಲ್ದಿಯಾಗಿರ್ತಕ್ಕಂಥ ಹೆಸರುಂಡೆ ರೆಡಿಯಾಗಿದೆ. ಬೇಕು ಅಂದರೆ ನೀವು ಇನ್ನೂ ಡ್ರೈ ಫ್ರೂಟ್ಸ್ನ ಹೆಚ್ಚಾಗಿ ಸೇರಿಸ್ಕೊಳ್ಬೋದು. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಈ ರೀತಿ ನೀವು ಉಂಡೆಗಳನ್ನ ಕಟ್ಟಿ ಇಟ್ಕೊಳ್ಬೋದು. ಈ ಉಂಡೆನ ಪಾಕ ತೊಗೊಂಡಿಲ್ಲ ಅಂತಂದರೂ ಕೂಡ ಒಂದು 15 ದಿನದವರೆಗೂ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಪ್ರತಿ ಉಂಡೆನೂ ಅದೇ ರೀತಿಯಲ್ಲಿ ಕಟ್ತಾ ಬನ್ನಿ. ಆದರೆ ಕಟ್ಟುವಾಗ ಈ ರೀತಿ ಗಟ್ಟಿಯಾಗಿ ಪ್ರೆಸ್ ಮಾಡಿ ಇಟ್ಕೊಳ್ಬೇಕು. ಅಂದಾಗ ಉಂಡೆಗಳು ಬೇಗ ಹಾಳಾಗೋದಿಲ್ಲ. ಹಾಗಾಗಿ ನೋಡಿ, ನಾನು ತೊಗೊಂಡಿರ್ತಕ್ಕಂಥ 1.5 ಕಪ್ ಹೆಸರು ಕಾಳಲ್ಲಿ ಹೆಚ್ಚು ಕಡಿಮೆ ಒಂದು 10 ಉಂಡೆ ರೆಡಿಯಾಗಿದೆ. ತುಂಬಾ ಪರ್ಫೆಕ್ಟ್ ಆಗಿರ್ತಕ್ಕಂಥ ಪಾಕ ಇಲ್ಲದೇ ಹೆಸರು ಕಾಳಿನ ಉಂಡೆನ ಈಸಿಯಾಗಿ ಒಂದು 10ರಿಂದ 15 ನಿಮಿಷದಲ್ಲಿ ನಾವು ಈ ರೀತಿ ಮಾಡ್ಕೊಳ್ಬೋದು. ಪಾಕ ಮಾಡೋಕ್ಕೆ ಬರಲ್ಲ ಅನ್ನುವರು ಈ ಒಂದು ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಹೆಸರುಂಡೆ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.